ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ದರೋಜಿಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕಾರ್ಮಿಕರಿಂದ ಅಧಿಕಾರಿಗಳಿಗೆ ಕಮಿಷನ್. ಕಳೆದ 2 ವರ್ಷಗಳಿಂದ ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕೆಲಸ ಮಾಡಿದ್ರೂ ಕೂಡ ಕೂಲಿ ಹಣ ಬಂದಿಲ್ಲ ಎನ್ನುತ್ತಾರೆ. ಬಳ್ಳಾರಿ ಜಿಲ್ಲೆ ಸಂಗೀರು ತಾಲೂಕಿನ ಹೊಸ ದರೋಜಿ ಗ್ರಾಮ ಪಂಚಾಯತಿಯಲ್ಲಿ ಕೂಲಿ ಕಾರ್ಮಿಕರು ಮೇಟಿಗಳಾದ ಶಾಂತಮ್ಮ ಸೇರಿ ಕೂಲಿ ಬಿಡುಗಡೆ ಮಾಡಿಲ್ಲ ಎಂದು ಹೇಳಿದ್ರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದ ಪಿಡಿಒ ಪ್ರಭು ಲಿಂಗನಗೌಡ ಮತ್ತು ಜೆಇ ಹಾಗೂ ಟೆಕ್ನಿಕಲ್ ಅಸಿಸ್ಟೆಂಟ್ ಅವರು ಮೇಟಿಗಳಾದ ಶಾಂತಮ್ಮನವರಿಗೆ ನಮ್ಮಿಂದ ಕಮಿಷನ್ ಕೇಳ್ತಾ ಇದ್ದಾರೆ. ಅದನ್ನ ಕೊಡಲು ಶಾಂತಮ್ಮ ಅವರು ಒಪ್ಪದೇ ಇರುವ ಕಾರಣ ಹೀಗೆ ವರ್ಷಾನುಗಟ್ಟಲೆ ನಮ್ಮ ಕೂಲಿಯನ್ನ ಕೊಡದೆ ಇದನ್ನೇ ನೆಪ ಹೇಳುತ್ತಾ ನಮಗೆ ಸತಾಯಿಸ್ತಾ ಇದ್ದಾರೆ. ಹೊಸ ದರೋಜಿ ಪಿಡಿಒ ಪ್ರಭು ಲಿಂಗನಗೌಡ ಮತ್ತು ಎಡಿ ರೇಣುಕಾ ರಾಜ್ಯ ಮತ್ತು ಜೈ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ವಿರುದ್ಧ ಕ್ರಮ ಕೈಗೊಂಡು ನಮ್ಮ ಕೂಲಿ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಅಂತ ಮೇಟಿಗಳಾದ ಶಾಂತಮ್ಮ ಒತ್ತಾಯಿಸಿದ್ರು. ಇನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡೋದು ಒಂದಲ್ಲ ಎರಡಲ್ಲ, ಇವರು ಮಾಡುವ ಕೆಲಸಕ್ಕೆ ಬೇಸರಗೊಂಡಿದ್ದಾರೆ ಇಲ್ಲಿನ ಕೂಲಿ ಜನ. ಅಷ್ಟೇ ಅಲ್ಲದೆ ನರೇಗಾ ಕೂಲಿ ಕೆಲಸಗಾರರಿಗೆ ಎನ್ಎಂಆರ್ ಓಪನ್ ಮಾಡಲು ಹಣ ವಸೂಲಿ ಮಾಡ್ತಾ ಇದ್ದಾರೆ ಹಾಗೂ ಅಧ್ಯಕ್ಷ ಮತ್ತು ಸದಸ್ಯರನ್ನ ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಜೆಇ ಅವರುಗಳು ಕಮಿಷನ್ಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ. ಇವರಿಗೆ ಕಮಿಷನ್ ಕೊಡಲು ನಾವು ಎಲ್ಲಿಂದ ಹಣ ತರಬೇಕು? ಇದೇನು ಗುತ್ತಿಗೆ ಕಾಮಗಾರಿಯಾ ಎಂದು ಅವರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ನರೇಗಾ ಕಾರ್ಮಿಕರಿಗೆ ಕೇವಲ 70 ರೂಪಾಯಿಗಳಿಂದ 100 ರೂಪಾಯಿವರೆಗೆ ಮಾತ್ರ ಕೂಲಿಯನ್ನ ಕೊಡ್ತಾ ಇದ್ದಾರೆ. ಇನ್ನುಳಿದ ಹಣವನ್ನ ಅಧಿಕಾರಿಗಳು ಗುಳು ಮಾಡ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಸಮಾನವಾಗಿ ಕಮಿಷನ್ ಸಂದಾಯವಾದಲ್ಲಿ ನರೇಗಾ ಕೆಲಸವನ್ನ ಸುಸೂತ್ರವಾಗಿ ನಡೆಸಿಕೊಳ್ತಾರೆ. ಇಲ್ಲವಾದಲ್ಲಿ ಕೇವಲ 60 ರಿಂದ 100 ಮಾತ್ರ ಕೂಲಿ ಕಾರ್ಮಿಕರಿಗೆ ಹಣವನ್ನ ಸಂದಾಯ ಮಾಡ್ತಾ ಇದ್ದಾರೆ. ಮತ್ತು ಅತ್ಯಂತ ಮುಖ್ಯವಾಗಿ ಕಳೆದ 3 ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಟ್ರಂಚ್ ವರ್ಕ್ ಮಾಡ್ತಾ ಇದ್ದಾರೆ. ಈ ಕಾಮಗಾರಿಯಲ್ಲಿ ಕೇವಲ ಅರ್ಧ ಅಡಿ ಮತ್ತು ಮುಕ್ಕಾಲು ಅಡಿಗಳಷ್ಟು ಮಾತ್ರ ಕೆಲಸ ನಡೀತಾ ಇದ್ದು ಹಣವನ್ನ ಅಧಿಕಾರಿಗಳು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಎಂದು ಅವರು ಆರೋಪಿಸಿದ್ರು. ನರೇಗಾ ಕೂಲಿ ಕಾರ್ಮಿಕರಿಗೆ ಪ್ರತಿದಿನ 370ಗಳ ಕೂಲಿಯನ್ನ ಅವರ ಖಾತೆಗೆ ಜಮೆ ಮಾಡಲು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ರು. 15 ದಿನಕ್ಕ ಒಂದು ತಗದ್ರಿಗಿನ 15 ದಿನ ಮಾಡ್ಬೋದು. ಒಂದು ಎನ್ ನಂಬರ್ 16 ಕೊಟ್ಮೇಲೆ ಎನ್ ನಂಬರ್ ಕೊಡಲೇಬೇಕು. ಅದು 3-4 ಒಂದು ವರ್ಷ ಒಳಗೆ 3-4 ಮಂತ್ ಆಮೇಲೆ 2 ತಿಂಗಳಾಗಿದ್ರೆ ಸರ್ತೆ, 1.5 ತಿಂಗಳಾದ್ರೆ ಸರ್ತೆ ಒಂದು ಎನ್ ನಂಬರ್ ತೆಗಿಬೇಕಾದ್ರೆ. ಆದ್ರೆ ಸ್ವಲ್ಪ ನೀರು ಬಂದಾವಂದ್ರೆ ನಾವು ತೆಗೆಯೋದಿಲ್ಲ. ಹೋಗಿ ನಿಮ್ಮ ಕೆಲ್ಸಕ್ಕೆ ನೀವು 40-46 ಅಷ್ಟೇ, ಅಷ್ಟರೊಳಗೆ ಆಗೋದು. ಪಂಚಾಯತಿಗೆ ಬಂದ್ರೆ ಕೇರ್ ಮಾಡೋದಿಲ್ಲ ಸರ್. ಇಲ್ಲಿ ಯಾರಾದ್ರೂ ಕೇರ್ ಮಾಡೋದಿಲ್ಲ. ಬೇಳೆ ಬರಂಗಿಲ್ಲ, ಒಂದು ಎಣ್ಣೆ ಬರಂಗಿಲ್ಲ. ನಾವೇನ್ ತಂದ್ಕೊಂಡು ತಿನ್ಬೇಕು? ಇವಾಗ ಕೂಲಿಗೆ ಕೆಲಸ ಎದಕ್ ಬಿಟ್ಟಾರ? ನರೇಗೆ ಕೆಲಸ ಎದಕ್ ಬಿಟ್ಟಾರ? ನಾವು ದುಡಿಯಕ್ಕಾಗ್ಲಲ್ಲ. ಈ ದೊರಾಜಾಗ ಪ್ರತಿಯೊಂದು ದುಡಿಯವ್ರೆ, ಇದ್ದಂಥವ್ರು ಯಾರಿಲ್ಲ. ಎಲ್ಲರೂ ದುಡಿಯವ್ರೆ. 4 ಊರು ಸಂಬಂಧಪಟ್ಟಿದ್ದು ಬರೀ ದುಡಿಯವ್ರೆ. ಅದ್ರ ಬಿಟ್ಟು ಇನ್ನು ಹೊಲ್ದ ಕೆಲಸ ಕೂಡ ಇಲ್ಲ, ಮಾಡಕ್ ಕೂಡ. ಏನೋ ನೀರು ಬಂದ್ರೆ ದೇವ್ರ ಮಠ ಹೋಗ್ತೀವಿ ನಾವು. ಇಲ್ಲಿ ಕೂಡ ಇಲ್ಲ. ಇಲ್ಲಿ ಏನೋ ಒಂದು 6 ಮಂದಿಗೆ 5 ಮಂದಿಗೆ ಅಂದ್ರೆ ಮಸ್ತ್ ಆಯ್ತು. ಮತ್ತೆ ದೇವ್ರ ಮಠ ಹೋಗ್ಬೇಕು ನಾವು. ದೇವ್ರೆ 10 ಗಂಟೆ 12 ಗಂಟೆ ಒಂದು ಆ್ಯಪ್ ಬಂದ್ರೆ ಇನ್ನೊಂದು ಆ್ಯಪ್ ಬರೋದಿಲ್ಲ. ಅದ್ರಾಗ ಬಿಸಿಲ ಕಾದು ಬಿಸಿಲಾಗ ನಿಂದಿರ್ಬೇಕು. ಒಂದು ಗಿಡ ಇದ್ರೆ ಎಲ್ಲಾನು ಕುಂದಿರ್ತೀವಿ. ಗಿಡ ಇಲ್ಲಿತ್ತಲ್ಲಿ ಆ ಬಿಸಿಲಾಗ ಒಬ್ಬ ಆಯಮ್ಗೆ ಹೆಚ್ಚು ಕಡಿಮೆ ಆಗ್ಬಿಡ್ತು. ಆ ಆಯಮ್ಮನ್ ಕರ್ಕೊಂಡು ಬಂದು ಸ್ವಲ್ಪ ಆಸ್ಪತ್ರೆ ಕರ್ಕೊಂಡು ಬಂದೀನಿ. ಅವ್ರಿಗೆ ಏನು ಮಾಡಿರುತ್ತೆ, ಸ್ವಲ್ಪ ನಾವು ಕೆಲಸ ಮಾಡಿವಿ ಅಲ್ಲಿ ಫೋಟೋ ತೆಗೆದು ಅಟಿ ಹಂಗೆ ಇಟ್ಕೊಂಡ ಫೋನ್ನಾಗೆ. ಆ ಫೋಟೋ ಒಂದು ಸ್ವಲ್ಪ ಕಟ್ ಕಳ್ಸಾಳ. ನೀನು ಹೆಂಗೆ ಕಟ್ ಕಳ್ಸಿದ್ರಿ? ಅರ್ಥ ಮಾಡ್ತಾ ಏನೋ ರೂಟ್ ಹೋಗ್ಯಾವ ಸಾರಿ ಅಂತ ಕೂಡ ಕಳಿಸಿ. ಮತ್ತೆ ಯಾರು ಹೇಳಿದ್ದಂಗಂತ ನೀವು ಹೆಂಗೆ ಕಳಿಸಿದ್ರಿ? ಇಡೀ ಹೇಳಿ ಸರ್ ಪೀಡು ಎಲ್ಲರೂ ಹೆಂಗೆ ಕಳಿಸಿದ್ರಿ ನೀವು? ಅದು ಒಂದು ಫೋಟೋ ಅಪ್ಪಿತಪ್ಪ ಹೋಗೈತೆ ಸರ್ ಅಂತ ಸಾರಿ ಅಂತ ಕೂಡ ಹೇಳಿ. ಸಾರಿ ಅಂತ ಕೂಡ ಮೊಬೈಲ್ನಾಗ ಹಾಕ್ಕೊಂಡಿವಿ ಸರ್. ಅವರು ರೇಣುಕಾಚಾರ್ಯ ಸರ್. ಯಾರು ರೇಣುಕಾಚಾರ್ಯ? ಯಾರು? ಏಡಿ ಸೊಂಡೂರು ಏಡಿ ಸರ್. ರೇಣುಕಾಚಾರ್ಯ ಸರ್ ಏನಂದ್ರೆ ಅವತ್ತು ವರ್ಕರ್ಸ್ ಮೇಲೆ ಬಂದು ಲೋಪಾಡು ಸರ್, ನೀನು ಸರಿಯಾಗಿ ಜಾಸ್ತಿ ಲೇಬರ್ ಹಾಕೊಂಡು ಹಿಂಗೆ ಈ ಥರ ಹೇಳಿ ಅವ್ರನ್ನ ನೀನು ಕ್ರಿಮಿನಲ್ ಕೇಸ್ ಹಾಕ್ತೀನಿ, ನಿಮ್ಮ ಮಗನ ಜೈಲ್ ಕಳಿಸ್ತೀನಿ ಅಂತ ಹೇಳೋಗ್ಯಾರ ಸರ್. ಯಾರಿಗೆ ಹೇಳಿದ್ದು? ವರ್ಕರ್ಸ್ಗೆ, ನಮ್ಗೇನಂತ ಮೇಟಿಗಳಿಗೆ ಅಂತಾರೆ. ಯಾಕೆ ಹೇಳ್ತಾರೆ ಅವ್ರು ಆ ಮಾತು? ಅವ್ರು ಸರಿ ಅಲ್ಲ, ಅದೇ ಕೆಲಸ ತೆಗಿತದ ಸರ್. ಕುಣಿ ಅವ್ರು ಹೇಳಿದ ಪ್ರಕಾರ ಅದೇ ಇದನ್ನು ತೆಗೆದಿವೆ. ಅವ್ರು 3 ವರ್ಷದಿಂದ ಅದೇ ಕುಣಿಯಲ್ಲಿ ತೆಗಿಸ್ತಾರ. ಹೇಳಿದ್ರು ಅದೇ ಕುಣಿಯಲ್ಲಿ ತೆಗಿತಿರಲ್ಲ ಈ ಥರ ಎಂದು ಒಟ್ಟು ವರ್ಕರ್ಸ್ಗೆ ಇದು ರೆಸ್ಪೆಕ್ಟ್ ಇಲ್ಲದ ಗೌರವದಿಂದ ಮಾತಾಡ್ತಾರೆ ಸರ್. ಹಾಂ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.